ಸಿದ್ದರಾಮಯ್ಯ ಸಾಹೇಬರಿಗೆ ಬರ ಇಲ್ಲಿ ಯಾವನವನು ಲೇ ನೋ 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 ಬರ ಇಲ್ಲಿ ನೀವು ಜೋರಿದ್ದಾನೆ ಕೊಡಬೇಡ್ರಿ ಭಾರತ್ ಮಾತಾಕಿ ಬರ ಇಲ್ಲಿ ಯಾವನವನು SP ಏನ್ ಮಾಡ್ತಾ ಇದ್ದೀರಿ ನೀವು? ಭ್ರಷ್ಟ ಕೇಂದ್ರ ಸರ್ಕಾರಕ್ಕೆ ಬೇಕಾಗಲ್ಲ ನಿಮ್ಗೆ. ಭ್ರಷ್ಟ ಬಿಜೆಪಿ ಕೇಂದ್ರ ಸರ್ಕಾರಕ್ಕೆ ಭ್ರಷ್ಟ. ಬಂಧುಗಳೇ ನಮಸ್ಕಾರ, ಹೇಗಿದ್ರೆ ನೀವೆಲ್ಲರೂ? ನಾನು ಸುಬ್ರಹ್ಮಣ್ಯ ಎಸ್ ಹಂಡಿಗೆ. ಬಂಧುಗಳೇ, ಆರಂಭದಲ್ಲಿ ವಿಡಿಯೋ ತುಣುಕೊಂದನ್ನು ಗಮನಿಸಿದರೆ ನೀವೀಗಾಗಲೇ ನೋಡಿರುವಂತಹ ವಿಡಿಯೋ ಅಷ್ಟು ಮಾತ್ರ ಅಲ್ಲ, ವಿಪರೀತ ವೈರಲ್ ಕೂಡ ಆಗಿತ್ತು. ಸಿಎಂ ಸಿದ್ದರಾಮಯ್ಯನವರ ವಿರುದ್ಧ ತೀವ್ರವಾದಂತಹ ಆಕ್ರೋಶಕ್ಕೆ ಕಾರಣವಾದಂತಹ ವಿಡಿಯೋ ಕೂಡ ಹೌದು. ವೇದಿಕೆಯೊಂದರ ಮೇಲೆ ಹಿರಿಯ ಪೊಲೀಸ್ ಅಧಿಕಾರಿಯೊಬ್ಬರನ್ನ ಸಿಎಂ ಅವಮಾನಿಸಿ ಬಿಟ್ಟಿದ್ರು, ಕಪಾಳ ಮೋಕ್ಷ ಮಾಡೋದಕ್ಕೆ ಹೊರಟಿದ್ರು ಸಾರ್ವಜನಿಕ ಕಾರ್ಯಕ್ರಮದಲ್ಲಿ. ಇನ್ನು ಸ್ವಲ್ಪ ಹೊತ್ತಾಗಿದ್ರೆ ಸಿಎಂ ಕಪಾಳಕ್ಕೆ ಹೊಡೆದು ಬಿಡ್ತಾ ಇದ್ರು ಅಂತ ಕಾಣುತ್ತೆ. ಅಷ್ಟರ ಮಟ್ಟಿಗೆ ಆ ಅಧಿಕಾರಿಯನ್ನ ಸಿಎಂ ಸಿದ್ದರಾಮಯ್ಯ ಅವಮಾನಿಸಿ ಬಿಟ್ಟಿದ್ರು. ಅದಾದ ಬಳಿಕ ಆ ಅಧಿಕಾರಿ ಆ ಅವಮಾನದಿಂದ ಹೊರಗಡೆ ಬಂದಿಲ್ಲ, ಮಾನಸಿಕವಾಗಿ ಕುಗ್ಗಿ ಹೋಗಿದ್ರು, ಮಾನಸಿಕವಾಗಿ ಹಿಂಸೆಯನ್ನ ಅನುಭವಿಸಿದ್ರು. ಅಂತಿಮವಾಗಿ ಇದೀಗ ಆ ಪೊಲೀಸ್ ಅಧಿಕಾರಿ ನಿರ್ಧಾರವೊಂದನ್ನು ತೆಗೆದುಕೊಂಡಿದ್ದಾರೆ. ಈ ಕೆಲಸ ಯಾವನಿಗೆ ಬೇಕು? ಆತ್ಮಾಭಿಮಾನವನ್ನ, ಸ್ವಾಭಿಮಾನವನ್ನ ಬಿಟ್ಟು ಮಾಡುವಂತ ಕೆಲಸ, ಗುಲಾಮಗಿರಿತನ. ಈ ರಾಜಕಾರಣಿಗಳ ಎದುರುಗಡೆ ನಾವು ಒಂದು ರೀತಿಯಲ್ಲಿ ಏನೋ ಬೇರೆ ರೀತಿಯಲ್ಲಿ ಕಾಣಿಸ್ಕೊಳ್ಳುವಂಥದ್ದು ಯಾಕೆ ಬೇಕು ಎನ್ನುವ ರೀತಿಯಲ್ಲಿ ಅಂತಿಮವಾಗಿ ತಮ್ಮ ಹುದ್ದೆಗೆ ರಾಜೀನಾಮೆಯನ್ನು ಸಲ್ಲಿಸೋದಿಕ್ಕೆ ಮುಂದಾಗಿದ್ದಾರೆ. ಸಿಕ್ಕಿರುವಂತ ಮತ್ತೊಂದು ಮಾಹಿತಿಯ ಪ್ರಕಾರ ಈಗಾಗಲೇ ರಾಜೀನಾಮೆಯನ್ನ ಸಲ್ಲಿಕೆ ಮಾಡಿದ್ದಾರಂತೆ. ಅಂದ್ರೆ ಸರ್ಕಾರಕ್ಕೆ VRS ಗೋಸ್ಕರ, ಸ್ವಯಂ ನಿವೃತ್ತಿಗೋಸ್ಕರ ಅರ್ಜಿಯನ್ನ ಸಲ್ಲಿಸಿದ್ದಾರಂತೆ. ಇಷ್ಟೆಲ್ಲ ಆಗ್ತಾ ಇದ್ದ ಹಾಗೆ ಸಿಎಂ ಸಿದ್ದರಾಮಯ್ಯ ಎಚ್ಚೆತ್ತುಕೊಂಡ್ರು. ಯಾಕಂದ್ರೆ ಇದೊಂದು ರೀತಿಯಲ್ಲಿ ಸರ್ಕಾರಕ್ಕೆ ಕಳಂಕ ಎನ್ನುವ ರೀತಿಯಲ್ಲಿ ಆಗುತ್ತೆ. ಸಾರ್ವಜನಿಕರ ಆಕ್ರೋಶ ಇನ್ನಷ್ಟು ಜಾಸ್ತಿ ಆಗಬಹುದು ಎನ್ನುವ ಕಾರಣಕ್ಕಾಗಿ ಸ್ವತಃ ಸಿಎಂ ಸಿದ್ದರಾಮಯ್ಯ ಆ ಅಧಿಕಾರಿಯ ಮನವೊಲಿಸುವಂತ ಪ್ರಯತ್ನವನ್ನ ಮಾಡಿದ್ದಾರೆ. ಜೊತೆಗೆ ಹಿರಿಯ ಅಧಿಕಾರಿಗಳು ಕೂಡ ಅಂಥದ್ದೊಂದು ಪ್ರಯತ್ನವನ್ನ ಮಾಡಿದ್ದಾರೆ. ಆದ್ರೆ ಆ ಅಧಿಕಾರಿ ಅದ್ಯಾವುದಕ್ಕೂ ಕೂಡ ಬಗ್ಗಿಲ್ಲ. ನಾನೀಗಾಗಲೇ ನಿರ್ಧಾರ ತೆಗೆದುಕೊಂಡಾಗಿದೆ, ಈ ಗುಲಾಮಗಿರಿತನ ಸಾಕು ಎನ್ನುವಂತ ಡಿಸಿಷನ್ಗೆ ಬಂದಿದ್ದಾರೆ. ಹಾಗಾದ್ರೆ ಆಗಿರುವಂತ ಬೆಳವಣಿಗೆ ಏನು ಅನ್ನೋದನ್ನ ಗಮನಿಸ್ತಾ ಹೋಗೋಣ. ಬಂಧುಗಳೇ, ಅಧಿಕಾರಿಗಳನ್ನ ಅತ್ಯಂತ ಕೆಟ್ಟದಾಗಿ ನಡೆಸಿಕೊಳ್ಳುವಲ್ಲಿ ಈ ರಾಜಕಾರಣಿಗಳು ಸದಾಕಾಲ ಮುಂದಿರ್ತಾರೆ. ಕೇವಲ ಕಾಂಗ್ರೆಸ್ನ ನಾಯಕರು ಅಥವಾ ಸಿಎಂ ಸಿದ್ದರಾಮಯ್ಯ ಮಾತ್ರ ಅಂತಲ್ಲ, ಪ್ರತಿ ಪಕ್ಷದವರದ್ದು ಕೂಡ ಇದೇ ಹಣೆ ಬರ. ಅಶೋಕ್ ಅವರ ಒಂದು ವಿಡಿಯೋವನ್ನ ಇತ್ತೀಚೆಗೆ ಗಮನಿಸಿರಬಹುದು. 5 ತಿಂಗಳ ಹಿಂದೆ ಅಧಿಕಾರಿ ಒಬ್ಬರಿಗೆ ಬೊಗಳೋ ಹಾಗೆ ಹೀಗೆ ಎನ್ನುವ ರೀತಿಯಲ್ಲಿ ಓರ್ವ ಪ್ರತಿಪಕ್ಷ ನಾಯಕ ಅಶೋಕ್ ಮಾತಾಡಿದ್ರು. ಇವತ್ತು ಅದೇ ಅಶೋಕ್ ಸಿದ್ದರಾಮಯ್ಯನವ್ರನ್ನ ಈ ವಿಚಾರಕ್ಕೆ ಸಂಬಂಧಪಟ್ಟಾಗ ತರಾಟೆಗೆ ತೆಗೆದುಕೊಳ್ಬಹುದು. ಅದೇ ಅಶೋಕ್ ಅವತ್ತು ಅಧಿಕಾರಿಗಳನ್ನ ಅತ್ಯಂತ ತುಚ್ಛವಾಗಿ ಕಂಡಿದ್ರು ಸಾರ್ವಜನಿಕರ ಎದುರುಗಡೆ. ಹಂಗ್ ಮಾಡ್ಬಿಡ್ತೀನಿ, ನಿಂಗೆ ಹಿಂಗ್ ಮಾಡ್ಬಿಡ್ತೀನಿ, ಬೊಗಳೋ ಏನೋ ಹಾಗೆ ಹೀಗೆ ಎನ್ನುವ ರೀತಿಯಲ್ಲಿ ಅಶೋಕ್ ಮಾತಾಡಿದ್ರು. ಆ ವಿಡಿಯೋವನ್ನ ನೀವೆಲ್ಲರೂ ಕೂಡ ಗಮನಿಸಿರಬಹುದು ಅಂತ ನಾನು ಅಂದ್ಕೊಳ್ತೀನಿ. ಅದಾದ ಬಳಿಕ ಇತ್ತೀಚೆಗೆ MLC ರವಿಕುಮಾರ್ ಬಾಯಿ ಎತ್ತಿದ್ರೆ ಕೆಟ್ಟ ಕೆಟ್ಟ ಮಾತುಗಳು ಈ ಅಧಿಕಾರಿಗಳಿಗೆ ಸಂಬಂಧಪಟ್ಟ ಹಾಗೆ, ಏನು ಬಾಯಿ ಚಪಲ ತೀರ್ಸ್ಕೊಳಕ್ ಹಂಗ ಮಾತಾಡ್ತಾರೋ ಅಥವಾ ಏನೋ ಗೊತ್ತಿಲ್ಲ. ಈ ಕಲಬುರಗಿಯ ಜಿಲ್ಲಾಧಿಕಾರಿಯಾಗಿದ್ದಂಥ ಫೌಜಿಯಾ ತರನ್ನುಮ್ ಅವರಿಗೆ ಪಾಕಿಸ್ತಾನದಿಂದ ಬಂದಿರಬೇಕು ಈ DC ಎನ್ನುವ ರೀತಿಯಲ್ಲಿ ರವಿಕುಮಾರ್ ಮಾತಾಡಿದ್ರು. ಅದಾದ ಬಳಿಕ ತೀವ್ರ ಆಕ್ರೋಶ ವ್ಯಕ್ತವಾಗಿತ್ತು, ಕ್ಷಮೆ ಕೇಳೋದು ಅಂಥದ್ದೆಲ್ಲವೂ ಕೂಡ ಆಗಿತ್ತು. ಅದಾದ ಬಳಿಕ ಆದ್ರೂ ಕೂಡ MLC ರವಿಕುಮಾರ್ ಎಚ್ಚೆತ್ತುಕೊಳ್ಬೇಕಿತ್ತು. ಇಲ್ಲ, ಆ ಮನುಷ್ಯ ಬದಲಾಗುವ ರೀತಿಯಲ್ಲಿ ಕಾಣಿಸ್ತಾ ಇಲ್ಲ. ಈಗೇನ್ ಮಾಡಿದ್ದಾರೆ ಅಂದ್ರೆ, ಮುಖ್ಯ ಕಾರ್ಯದರ್ಶಿ ಆಗಿರುವಂತಹ ಶಾಲಿನಿ ರಜನೀಶ್ ಅವರ ಬಗ್ಗೆ ತುಚ್ಛವಾಗಿ ಮಾತಾಡಿದ್ದಾರೆ. ವಿಧಾನಸೌಧ ಬಳಿ ನಡೆದಂತ ಪ್ರತಿಭಟನೆಯ ಸಂದರ್ಭದಲ್ಲಿ, ಹಗಲಿನ ಸಂದರ್ಭದಲ್ಲಿ ಅವರು ಸಿಎಂಗೋಸ್ಕರ ಕೆಲಸವನ್ನ ಮಾಡ್ತಾರಂತೆ, ರಾತ್ರಿಯ ಸಂದರ್ಭದಲ್ಲಿ ಏನು ರಾಜ್ಯ ಸರ್ಕಾರದ ಕೆಲಸವನ್ನ ಮಾಡ್ತಾರಂತೆ. ಅಂದ್ರೆ ಅವ್ರು ಹೇಳಿದ್ದು ಏನು ರಾತ್ರಿ ಮಾತ್ರ ರಾಜ್ಯ ಸರ್ಕಾರದ ಕೆಲಸ, ಹಗಲು ಪೂರ್ತಿ ಸಿಎಂ ಕೆಲಸವನ್ನ ಮಾಡ್ತಾರೆ ಶಾಲಿನಿ ರಜನೀಶ್ ಎನ್ನುವ ರೀತಿಯಲ್ಲಿ. ಅವರ ಮಾತಿನ ಒಳಾರ್ಥ ನಿಗೂಢಾರ್ಥ ಬೇರೆ ರೀತಿಯಲ್ಲಿಯೇ ಇತ್ತು. ಸದ್ಯ ಆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆಯೂ ಕೂಡ MLC ರವಿಕುಮಾರ್ ವಿರುದ್ಧ ಆಕ್ರೋಶ ವ್ಯಕ್ತವಾಗ್ತಿದೆ. ಇವರೆಲ್ಲ ಯಾವಾಗ ಬದಲಾಗ್ತಾರೋ ಗೊತ್ತಿಲ್ಲ. ಅದರಲ್ಲೂ ಕೂಡ MLC ರವಿಕುಮಾರ್ ಯಾವತ್ತೂ ಕೂಡ ಜನರಿಂದ ಆರಿಸಿ ಬಂದಿರುವಂತ ವ್ಯಕ್ತಿ ಅಂತೂ ಅಲ್ವೇ ಅಲ್ಲ ಬಿಡಿ. ಅವರು MLC ಆಗಿದ್ದಾರೆ, ಆಯ್ಕೆ ಆದಂಥವರು. ಆದರೆ ಇನ್ನೊಂದು ಕಡೆಯಿಂದ ಈ ರೀತಿಯಾಗಿ ಅಧಿಕಾರಿಗಳ ಬಗ್ಗೆ ಅತ್ಯಂತ ತುಚ್ಛವಾಗಿ ಮಾತಾಡೋದು, ಇದು ಇವ್ರ ಹಣೆ ಬರ. ಆದರೆ ಇನ್ನು ಕಾಂಗ್ರೆಸ್ನ ಸಿಎಂ ಸಿದ್ದರಾಮಯ್ಯ ಅಂತೂ ಬಿಡಿ, ಅಧಿಕಾರಿಗಳನ್ನ ಕಂಡ್ರೆ ಒಂದು ರೀತಿಯಲ್ಲಿ ಎಷ್ಟು ಕೆಟ್ಟದಾಗಿ ಅವ್ರ ಹತ್ರ ನಡ್ಕೊಳ್ಳೋಕೆ ಸಾಧ್ಯ ಆಗುತ್ತೋ ಅಷ್ಟು ಕೆಟ್ಟದಾಗಿ ನಡ್ಕೊಳ್ಳೋದು, ಅವ್ರ ಎದುರುಗಡೆ ಎಷ್ಟು ಅಹಂಕಾರವನ್ನ ತೋರಿಸೋದಕ್ಕೆ ಸಾಧ್ಯ ಆಗುತ್ತೋ ಅಷ್ಟು ಅಹಂಕಾರವನ್ನ ತೋರಿಸೋದು. ಕೆಲ ದಿನಗಳ ಹಿಂದೆ ಒಂದು ವಿಡಿಯೋವನ್ನ ನೀವು ಗಮನಿಸಿರಬಹುದು. ವಿಜಯನಗರದ DC ಆಗಿರುವಂತಹ ದಿವಾಕರ್ ಅವರನ್ನ ಒಂದು ಸಾರ್ವಜನಿಕ ಕಾರ್ಯಕ್ರಮದಲ್ಲಿ ಅತ್ಯಂತ ಕೆಟ್ಟದಾಗಿ ನಡೆಸಿಕೊಂಡಿದ್ರು ಅಥವಾ ಅವಮಾನಿಸಿದ್ರು. ಅವರು ಮುಂದ್ಗಡೆ ಸೀಟಲ್ಲಿ ಕುತ್ಕೊಂಡಿದ್ದಾರೆ. ಇನ್ನು ಸಣ್ಣದಾಗಿ ಪ್ರೋಟೋಕಾಲ್ ಉಲ್ಲಂಘನೆ ಆಯ್ತು ಎನ್ನುವ ಕಾರಣಕ್ಕಾಗಿ, ಯಾರಯ್ಯ ನೀನೇನ್ DC-ನ ಸ್ವಾಮೀಜಿ ಪಕ್ಕ ಕೂತಿದ್ಯಾ, ಗೊತ್ತಾಗಲ್ವ ನಿನಗೆ ಎನ್ನುವ ರೀತಿಯಲ್ಲಿ ಅವತ್ತು ಗದರಿಸಿ ಬಿಟ್ಟಿದ್ರು. ಅಷ್ಟು ಜನರ ಎದುರುಗಡೆ, ಸಾರ್ವಜನಿಕರ ಎದುರುಗಡೆ ಒಂದು ಜಿಲ್ಲೆಯ ಜಿಲ್ಲಾಧಿಕಾರಿಯನ್ನ
ಸಿಎಂ ಸಿದ್ದರಾಮಯ್ಯ ವೇದಿಕೆಯಲ್ಲೇ ಅತ್ಯಂತ ಕೆಟ್ಟದಾಗಿ ನಡೆಸ್ಕೊಂಡಿದ್ರು. ಅದಾದ ಬಳಿಕ ಆಗಿದ್ದೇ ಈ ASP ಆಗಿರುವಂತ ನಾರಾಯಣ್ ವಿ ಭರಮನಿ ಅವರ ವಿಚಾರ. ಇಲ್ಲಿ ಏನಾಯ್ತು ಅಂದ್ರೆ, ಬೆಳಗಾವಿಯಲ್ಲಿ ಕಾಂಗ್ರೆಸ್ನ ಒಂದು ಕಾರ್ಯಕ್ರಮ ಇರುತ್ತೆ. ಸಿಎಂ ಸಿದ್ದರಾಮಯ್ಯ ಮಾತಾಡ್ತಾ ಇರ್ತಾರೆ. ಮಾತಾಡುವ ಸಂದರ್ಭದಲ್ಲೇ ಬಿಜೆಪಿಯ ಒಂದಷ್ಟು ಕಾರ್ಯಕರ್ತರು ಬಂದು ಕಪ್ಪು ಬಾವುಟವನ್ನ ಪ್ರದರ್ಶನ ಮಾಡ್ತಾರೆ. ಹೌದು, ಅದು ಪೊಲೀಸ್ ಅಧಿಕಾರಿಗಳ ಕರ್ತವ್ಯ ಆಗಿರುತ್ತೆ. ಸಿಎಂ ಮಾತಾಡುವ ಸಂದರ್ಭದಲ್ಲಿ ಯಾರಾದ್ರೂ ದಿಢೀರ್ ಬಂದು ನುಗ್ಗೋದಿಕ್ಕಾಗ್ಲಿ ಅಥವಾ ಅವ್ರ ಎದುರುಗಡೆ ಪ್ರತಿಭಟನೆ ಮಾಡೋದಕ್ಕಾಗ್ಲಿ ಅದಕ್ಕೆ ಅವಕಾಶವನ್ನು ಮಾಡಿಕೊಡಬಾರ್ದು. ಸ್ವಲ್ಪ ಭದ್ರತಾ ವೈಫಲ್ಯ ಆಯಿತು ಅಂತಾದ್ರೆ ಏನು ಬೇಕಾದ್ರೂ ಆಗುವಂತ ಸಾಧ್ಯತೆ ಇರುತ್ತೆ. ಆ ಸಂದರ್ಭದಲ್ಲಿ ಸಿಟ್ಟು ಬರೋದು ಸಹಜ. ಆದ್ರೆ ಸಿಟ್ಟನ್ನ ತೋರಿಸೋದಿಕ್ಕೂ ಕೂಡ ಒಂದು ವಿಧಾನ ಇರುತ್ತೆ. ಹಾಗೇನು ಮಾಡ್ತಾರೆ ಸಿಎಂ ಸಿದ್ದರಾಮಯ್ಯ ಅಂದ್ರೆ, ಯಾರೋ ಇಲ್ಲಿ SP ಅಂತಾರೆ. ಆಗ ಆ ಸಂದರ್ಭದಲ್ಲಿ SP ಅಲ್ಲಿ ಇರೋದಿಲ್ಲ. ಆಗ ASP ಆಗಿದ್ದಂತ ಅಥವಾ ಹೆಚ್ಚುವರಿ ಪೊಲೀಸ್ ವರಿಷ್ಠಾಧಿಕಾರಿ ಆಗಿದ್ದಂತಹ ನಾರಾಯಣ ವಿ ಭರಮನಿ ಅವರು ಇರ್ತಾರೆ. ಅವರಿಗೂ ಇದಕ್ಕೂ ಸಂಬಂಧವೇ ಇರೋದಿಲ್ಲ. ಅವರು ಧಾರವಾಡದ ASP ನಾರಾಯಣ ವಿ ಭರಮನಿ ತಕ್ಷಣಕ್ಕೆ ಹಿರಿಯರು ಅಂತ ಇದ್ದಿದ್ದವ್ರೆ ಅಥವಾ ಹಿರಿಯ ಪೊಲೀಸ್ ಅಧಿಕಾರಿಗಳು ಅಂತ ಇದ್ದಿದ್ದವ್ರೆ. ಹೀಗಾಗಿ ಯಾರೋ ಇಲ್ಲಿ SP ಅಂತಿದ್ದ ಹಾಗೆ ಅವರು ಸೀದಾ ವೇದಿಕೆಗೆ ಹೋಗ್ತಾರೆ. ವೇದಿಕೆಗೆ ಹೋಗ್ತಿದ್ದ ಹಾಗೆ ಸಿಎಂ ಸಿಟ್ಟಿನ ಪ್ರದರ್ಶನ ಶುರುವಾಗ್ಬಿಡುತ್ತಪ್ಪ. ವೇದಿಕೆಯಲ್ಲಿ ಜನ ಇದ್ದಾರೆ, ಅವರ ಕಿರಿಯ ಅಧಿಕಾರಿಗಳಿದ್ದಾರೆ, ಅವರ ಹಿರಿಯ ಅಧಿಕಾರಿಗಳಿದ್ದಾರೆ, ಜೊತೆಗೆ ಬೇಕಾದಷ್ಟು ಜನ ಗೆಸ್ಟ್ಗಳು ಇವರೆಲ್ಲರೂ ಕೂಡ ಇದ್ದಾರೆ. ಅದೆಲ್ಲವನ್ನು ಕೂಡ ಮರ್ತೇ ಬಿಟ್ರು ಸಿಎಂ. ಸೀದಾ ಕೈ ಎತ್ಕೊಂಡು ಹೊರಟಿದ್ದೆ. ಸ್ವಲ್ಪ ಮಿಸ್ ಆಗಿದ್ರು ಕಪಾಳ ಮೋಕ್ಷ ಆಗ ಹೋಗಿಬಿಡ್ತಾ ಇತ್ತು. ಆ ಅಧಿಕಾರಿಯ ಮುಖ ಒಂದು ರೀತಿಯಲ್ಲಿ ಸಣ್ಣದಾಗಿಬಿಡುತ್ತೆ. ಅವರಿಗೆ ತಕ್ಷಣಕ್ಕೆ ಏನೂ ಪ್ರತಿಕ್ರಿಯೆ ಕೊಡೋದಕ್ಕೆ ಸಾಧ್ಯ ಆಗೋದಿಲ್ಲ. ಅದೇ ಜಾಗದಲ್ಲಿ ಯಾರಾದರೂ ಕೋಪಿಷ್ಟ ಅಧಿಕಾರಿ ಇದ್ದಿದ್ರೆ ಪ್ರತಿಕ್ರಿಯೆ ಹೇಗಿರ್ತಿತ್ತು ಅನ್ನೋ ಗೊತ್ತಿಲ್ಲ. ಆದರೆ ಆ ಅಧಿಕಾರಿ ಆ ಕ್ಷಣಕ್ಕೆ ಏನೂ ಕೂಡ ಮಾತಾಡಲಿಲ್ಲ. ಅವತ್ತೇನಾದರೂ ಆ ಅಧಿಕಾರಿ ತಿರುಗಿಸಿ ಏನಾದರೂ ಅಂದುಬಿಟ್ಟಿದ್ರು ಕೂಡ ಸಿಎಂ ಸಿದ್ದರಾಮಯ್ಯನವರ ಪರಿಸ್ಥಿತಿ ಹೇಗಾಗ್ಬೇಡ ಅಂದ್ರೆ ನಾವು ಊಹೆ ಮಾಡ್ಕೊಳ್ಳೋಕ್ಕೂ ಕೂಡ ಸಾಧ್ಯ ಆಗ್ತಿರ್ಲಿಲ್ಲ. ಆದರೆ ಕಪಾಳ ಮೋಕ್ಷದ ಹತ್ತಿರಕ್ಕೆ ಬಂದರೂ ಕೂಡ, ಜೊತೆಗೆ ಅವರು ನಾರಾಯಣ ವಿ ಭರಮನಿ ತುಂಬ ಹಿರಿಯ ಪೊಲೀಸ್ ಅಧಿಕಾರಿಗಳು, ತುಂಬ ಎಕ್ಸ್ಪೀರಿಯನ್ಸ್ ಇರುವಂಥ ಪೊಲೀಸ್ ಅಧಿಕಾರಿ. ಅವರ ವಯಸ್ಸಿಗಾದರೂ ಕೂಡ ಕನಿಷ್ಠ ಮರ್ಯಾದೆಯನ್ನು ಕೊಡಬೇಕಿತ್ತು ಸಿದ್ದರಾಮಯ್ಯ. ಆ ಕೆಲಸವನ್ನ ಮಾಡಲಿಲ್ಲ. ಕಪಾಳಕ್ಕೆ ಬಾರ್ಸಕ್ಕೆ ಹೊರಟು ಬಿಟ್ಟಿದ್ದು. ಏನು ಅಂದ್ಕೊಂಡಿದ್ದಾರೋ ಅಧಿಕಾರಿಗಳು ಅಂದು ಬಿಟ್ರೆ, ಇವ್ರ ಮನೆ ಕೆಲಸದವ್ರು ಅಂದ್ಕೊಂಡಿದ್ದಾರಾ ಏನೋ ಗೊತ್ತಿಲ್ಲ. ಒಟ್ಟಾರೆಗೆ ಇಂಥದ್ದೆಲ್ಲವೂ ಕೂಡ ಆಯಿತು. ಪಾಪ ಬಹಳ ಬೇಸರದಲ್ಲಿ ಅವತ್ತು ನಾರಾಯಣ ವಿ ಭರಮನಿ ಅವರು ಬಂದರು. ಅದಾದ ಬಳಿಕ ಅಧಿಕಾರಿಗಳ ಜೊತೆಗೆ ತಮ್ಮ ನೋವನ್ನು ಕೂಡ ಹಂಚಿಕೊಂಡಿದ್ರಂತೆ. ಅವರ ಆಪ್ತರು ಬೇರೆ ಬೇರೆ ಸಂದರ್ಭದಲ್ಲಿ ಹಂಚಿಕೊಂಡಿದ್ರು ಆ ವಿಚಾರವನ್ನ. ಬಹಳ ಬೇಸರ ಆಯಿತು, ನನಗೆ ಅವಮಾನ ಆಯಿತು ವೇದಿಕೆಯಲ್ಲಿ ಎನ್ನುವ ರೀತಿಯಲ್ಲಿ. ಅವತ್ತು ಅವ್ರ ಪರಿಸ್ಥಿತಿ ಹೇಗಾಗ್ಬಿಡ್ತು ಅಂದರೆ, ಪೊಲೀಸ್ ಅಧಿಕಾರಿ ಅಂದ್ರೆ ಜನ ಮರ್ಯಾದೆಯನ್ನು ಕೊಡ್ತಿರ್ತಾರೆ. ಅವತ್ತು ಜನರ ಎದುರುಗಡೆ ಅವರ ಮರ್ಯಾದೆ ತೆಗೆಯುವಂಥ ಕೆಲಸವನ್ನು ಸಿಎಂ ಮಾಡಿಬಿಟ್ರು. ಅವರ ಕಿರಿಯ ಅಧಿಕಾರಿಗಳ ಕೈಯಲ್ಲೂ ಕೂಡ ಮರ್ಯಾದೆ ಸಿಗದ ರೀತಿಯಲ್ಲಿ ಮಾಡಿಬಿಟ್ರು, ರೆಸ್ಪೆಕ್ಟ್ ಸಿಗದ ರೀತಿಯಲ್ಲಿ ಮಾಡಿಬಿಟ್ರು. ಒಟ್ಟಾರೆ ಎಲ್ಲರ ಎದುರುಗಡೆ ಆ ಅಧಿಕಾರಿಯನ್ನ ಮಾನಸಿಕವಾಗಿ ಒಂದು ರೀತಿಯಲ್ಲಿ ಕುಗ್ಗುವ ರೀತಿಯಲ್ಲಿ ಅವತ್ತು ಸಿಎಂ ಮಾಡಿಬಿಟ್ರು. ಅದಾದ ನಂತರ ಜನರ ನಡುವೆಯೂ ಕೂಡ ಆಕ್ರೋಶ ವ್ಯಕ್ತವಾಯಿತು. ಸಾಮಾಜಿಕ ಜಾಲತಾಣಗಳಲ್ಲೂ ಕೂಡ ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಸಾಕಷ್ಟು ಚರ್ಚೆ ಇಂಥದ್ದೆಲ್ಲವೂ ಕೂಡ ಆಗಿತ್ತು. ಇದರ ನಡುವೆ ಇದೀಗ ನಾರಾಯಣ ವಿ ಭರಮನಿ ಇಂಥದ್ದೊಂದು ನಿರ್ಧಾರವನ್ನು ತೆಗೆದುಕೊಂಡಿದ್ದಾರೆ. ತಮಗೆ ಆದಂತ ಅವಮಾನಕ್ಕೆ ಸಂಬಂಧಪಟ್ಟ ಹಾಗೆ, ಸಂಕಟ ನೋವಿಗೆ ಸಂಬಂಧಪಟ್ಟ ಹಾಗೆ ಹಿರಿಯ ಅಧಿಕಾರಿಗಳಿಗೆ 2 ಪುಟಗಳ ಸುದೀರ್ಘವಾದಂಥ ಪತ್ರವನ್ನ ಬರೆದಿದ್ದಾರೆ. ಅದರಲ್ಲಿ ವಿಸ್ತೃತವಾಗಿ ಎಲ್ಲವನ್ನೂ ಕೂಡ ಹೇಳ್ಕೊಂಡಿದ್ದಾರೆ. ಏನ್ ನೋವಾಯ್ತು, ಏನ್ ಸಂಕಟ ಆಯ್ತು, ಏನ್ ಅವಮಾನ ಆಯ್ತು ಎನ್ನುವ ರೀತಿಯಲ್ಲಿ. ಮಾನಸಿಕವಾಗಿ ಅವರು ಕುಗ್ಗಿ ಹೋಗಿದ್ರು, ಮಾನಸಿಕವಾಗಿ ಚಿಂತೆ ಹಿಂಸೆಯನ್ನು ಅನುಭವಿಸಿದ್ರು. ಪ್ರತಿದಿನ ಆ ಒಂದು ಅವಮಾನದಿಂದ ಹೊರಗಡೆ ಬರೋದಕ್ಕೆ ಸಾಧ್ಯ ಆಗದೆ ಒದ್ದಾಡಿ ಬಿಟ್ಟಿದ್ದು ನಾರಾಯಣ ವಿ ಭರಮನಿ. ಅದಾದ ಬಳಿಕ ಅವರು ನಿರ್ಧಾರಕ್ಕೆ ಬರ್ತಾರೆ, ಈ ಕೆಲಸ ಸಾಕು, ಈ ಗುಲಾಮಗಿರಿತನ ಸಾಕು, ಎಲ್ಲದರ ಆಚೆಗೆ ಸ್ವಾಭಿಮಾನ ಆತ್ಮಾಭಿಮಾನ ಮುಖ್ಯ ಎನ್ನುವಂಥ ನಿರ್ಧಾರಕ್ಕೆ ಬರ್ತಾರೆ. ಕೊನೆಯದಾಗಿ ಇದೀಗ VRS ತೆಗೆದುಕೊಳ್ಳುವಂತ ನಿರ್ಧಾರವನ್ನ ಮಾಡಿದ್ದಾರೆ. ಅದರ ನಡುವೆ ಇದೀಗ ಹಿರಿಯ ಪೊಲೀಸ್ ಅಧಿಕಾರಿಗಳು ಮನವೊಲಿಸುತ್ತಿದ್ದಾರೆ. ಸ್ವತಃ ಸಿಎಂ ಮನವೊಲಿಸುವಂತ ಪ್ರಯತ್ನವನ್ನು ಪಡ್ತಿದ್ದಾರೆ. ಆದ್ರೆ ಯಾರ ಮಾತಿಗೂ ಕೂಡ ಅವರು ಸೊಪ್ಪು ಹಾಕೋದಿಕ್ಕೆ ಸದ್ಯಕ್ಕೆ ರೆಡಿ ಇಲ್ಲ. ಹಾಗಾದ್ರೆ ಯಾರು ಈ ನಾರಾಯಣ ವಿ ಭರಮನಿ ಎನ್ನುವಂಥ ವಿಚಾರವನ್ನು ನಾವು ತಿಳ್ಕೊಳ್ಬೇಕು. ಯಾಕಂದ್ರೆ ಅವ್ರ ಬಗ್ಗೆ ಒಂದಷ್ಟು ವಿಚಾರವನ್ನು ತಿಳ್ಕೊಂಡಾಗ ನಮಗೆ ಅವರ ಹಿರಿಮೆ ಏನು ಅನ್ನೋದು ಅರ್ಥ ಆಗುತ್ತೆ. ಪೊಲೀಸ್ ಅಧಿಕಾರಿಗಳು ಅಂದ್ರೆ ಸಹಜವಾಗಿ ನಮಗೆ ಸಿಟ್ಟು ಬರ್ತಾ ಇರುತ್ತೆ. ಒಂದಷ್ಟು ಪೊಲೀಸ್ ಅಧಿಕಾರಿಗಳ ವರ್ತನೆ, ಅಹಂಕಾರ, ದರ್ಪ ಎಲ್ಲವೂ ಕೂಡ ಆ ರೀತಿಯಾಗಿರುತ್ತೆ ಬಿಡಿ. ಈಗ ಸಿಎಂ ಪೊಲೀಸ್ ಅಧಿಕಾರಿ ಹತ್ರ ಹೇಗೆ ವರ್ತನೆ ತೋರಿದ್ರು, ಅಹಂಕಾರದ ವರ್ತನೆ, ಹಾಗೆ ಪೊಲೀಸ್ ಅಧಿಕಾರಿಗಳು ಜನರ ಹತ್ರ ಅಂಥದ್ದೊಂದು ವರ್ತನೆಯನ್ನು ತೋರ್ತಿರ್ತಾರೆ. ಆದ್ರೆ ಅದರ ನಡುವೆ ವಿಭಿನ್ನವಾಗಿ ಗುರುತಿಸಿಕೊಂಡಂಥವ್ರು ಈ ನಾರಾಯಣ ವಿ ಭರಮನಿ. 1994ರ ಬ್ಯಾಚಿನ ಪೊಲೀಸ್ ಆಫೀಸರ್, ಮೂಲತಃ ಬಾಗಲಕೋಟೆಯ ಮುಧೋಳದ ರನ್ನ ಬೆಳಗಲಿ ಗ್ರಾಮದವರು. ಅದಾದ ಬಳಿಕ ಅಂದ್ರೆ ಮುಂಚೆ ಕನ್ನಡ ಹೋರಾಟ ಇಂಥದ್ರೆಲ್ಲವನ್ನೂ ಕೂಡ ಸಕ್ರಿಯವಾಗಿ ತೊಡಗಿಸ್ಕೊಂಡಿದ್ರು. ಜಮೀನ್ದಾರರು ಕುಟುಂಬದವರು ಕೂಡ ಹೌದು. 94ರಲ್ಲಿ ಅವರು ಪೊಲೀಸ್ ಆಫೀಸರ್ ಆಗ್ತಾರೆ. ಅದಾದ ನಂತರ ಬೀದರ್, ಗದಗ, ಹುಬ್ಬಳ್ಳಿ, ಬೆಳಗಾವಿ ಇಲ್ಲೆಲ್ಲ ಕಡೆಗಳಲ್ಲೂ ಕೂಡ ಕೆಲಸವನ್ನ ಮಾಡಿದ್ದಾರೆ. ಎನ್ಕೌಂಟರ್ ಸ್ಪೆಷಲಿಸ್ಟ್ ಎನ್ನುವಂತ ಹೆಸರು ಕೂಡ ಇದೆ. 2007ರಲ್ಲಿ ಸುಪಾರಿ ಕಿಲ್ಲರ್ ಪ್ರವೀಣ್ ಶಿಂತ್ರೆಯನ್ನ ಎನ್ಕೌಂಟರ್ ಮಾಡುವ ಮೂಲಕ ಆ ಸಂದರ್ಭದಲ್ಲಿ ಸಾಕಷ್ಟು ಸದ್ದು ಮಾಡಿದಂಥವರು ಇವರು ನಾರಾಯಣ ವಿ ಭರಮನಿ. ಎಲ್ಲೆಲ್ಲಿ ಕೆಲಸ ಮಾಡಿದ್ದಾರೆ ಎಲ್ಲ ಕಡೆಗಳಲ್ಲೂ ಕೂಡ ಒಳ್ಳೆ ಹೆಸರಿದೆ. ನಾನು ಒಂದಷ್ಟು ಕಡೆಗಳಲ್ಲಿ ವಿಚಾರಿಸಿದೆ.
ಬ್ಲ್ಯಾಕ್ ಮಾರ್ಕ್ ಇಲ್ಲ, ಜನರು ಇವ್ರನ್ನ ದೂಷಿಸೋದಿಲ್ಲ ಅಥವಾ ಹೇಳ್ಕೊಳ್ಳುವಂತ ಕಳಂಕ ಅಂತದ್ದು ಏನೂ ಕೂಡ ಇಲ್ಲ. ತುಂಬಾ ಕ್ಲೀನ್ ಆಫೀಸರ್ ಎನ್ನುವ ರೀತಿಯಲ್ಲಿ ನಾರಾಯಣ್ ವಿ ಭರಮನಿ ಹೆಸರನ್ನ ಮಾಡಿದ್ರು. ಇಂತಹ ಅಧಿಕಾರಿಗೆ ಇನ್ಯಾರಾದ್ರೂ ದರ್ಪವನ್ನ ತೋರಿದಾಗ ಅವರಿಗೆ ಸಹಿಸಿಕೊಳ್ಳೋದಿಕ್ಕೆ ಸಾಧ್ಯ ಆಗೋದಿಲ್ಲ. ನಾರಾಯಣ ವಿ ಭರಮನಿಯವರ ಪರಿಸ್ಥಿತಿಯೂ ಕೂಡ ಇದೀಗ ಅದೇ ಆಗಿದೆ. ಸಿಎಂ ಸಿದ್ದರಾಮಯ್ಯನವರ ಈ ಅಹಂಕಾರ, ಈ ದರ್ಪ ಅದು ಯಾವಾಗ ಕಡಿಮೆ ಆಗುತ್ತೋ ಗೊತ್ತಿಲ್ಲ. ಅಧಿಕಾರಿಗಳ ಜೊತೆಗೆ ತೋರಿಸುವಂತ ವರ್ತನೆ ಅಂತೂ ಅಲ್ಲವೇ ಅಲ್ಲ ಅದು. ಈ ರಾಜಕಾರಣಿಗಳದೊಂದನ್ನು ಯಾಕೆ ಅರ್ಥ ಮಾಡ್ಕೊಳ್ಳೋದಿಲ್ವೋ ಗೊತ್ತಿಲ್ಲ. ಜನ ಆಶೀರ್ವಾದ ಮಾಡಿದ್ರೆ ಮಾತ್ರ ಇವರಿಗೆ ಅಧಿಕಾರ ಸಿಗುತ್ತೆ. ಆದರೆ ಈ IAS IPS ಮಾಡ್ಕೊಂಡು ಬಂದಂಥವ್ರು ಅಥವಾ ಇಲ್ಲಿ ನಮ್ಮ ರಾಜ್ಯ ಪೊಲೀಸ್ ಇಲಾಖೆಯಲ್ಲಿ ಯಾರ್ಯಾರು ಕೆಲಸವನ್ನ ಮಾಡ್ತಿದ್ದಾರೆ ಅದಕ್ಕೆ ನಿರ್ದಿಷ್ಟವಾದಂಥ ಒಂದು ಪರೀಕ್ಷೆಯನ್ನ ಬರೆದು ಅದಾದ ಬಳಿಕ ಹುದ್ದೆಯನ್ನು ಅಲಂಕರಿಸಿದಂಥವ್ರು. ಈ ರಾಜಕಾರಣಿಗಳ ಅಧಿಕಾರ ಜನ ಆಮೇಲೆ ಆಶೀರ್ವಾದ ಮಾಡಿಲ್ಲ ಅಂದ್ರೆ 5 ವರ್ಷ ಆದ್ಮೇಲೆ ಕುರ್ಚಿ ಬಿಟ್ಟು ಕೆಳಗಿಳಿಬೇಕು. ಆದರೆ ಅಧಿಕಾರಿಗಳದ್ದು ಹಾಗಲ್ಲ. ಒಮ್ಮೆ ಎಕ್ಸಾಮ್ ಕ್ಲಿಯರ್ ಮಾಡಿ ಅಧಿಕಾರವನ್ನು ಹಿಡಿದ್ರೆ ಪೂರ್ತಿ ಅವರು ಸೇವೆಯನ್ನು ಸಲ್ಲಿಸೋದಕ್ಕೆ ಅವಕಾಶ ಇರುತ್ತೆ. ಆದರೆ ನಮ್ಮ ರಾಜಕಾರಣಿಗಳು ಯಾವುದನ್ನು ಕೂಡ ಅರ್ಥ ಮಾಡ್ಕೊಳ್ಳೋದಿಲ್ಲ. ದೇವಲೋಕದಿಂದ ಇಳಿದು ಬಂದ ದೇವ ಮಾನವರ ರೀತಿಯಲ್ಲಿ ಇವರೆಲ್ಲರೂ ಕೂಡ ವರ್ತಿಸ್ತಾರೆ. ಯಾವಾಗ ಇವರ ವರ್ತನೆ ಬದಲಾಗುತ್ತೋ ಗೊತ್ತಿಲ್ಲ. ಹಾಗಂತ ಮಾತ್ರ ಅಧಿಕಾರಿಗಳನ್ನ ತರಾಟೆ ತೆಗೆದುಕೊಳ್ಬಾರ್ದ? ತರಾಟೆ ತೆಗೆದುಕೊಳ್ಳಬೇಕು, ಅಧಿಕಾರಿಗಳಿಗೆ ಬಿಸಿ ಮುಟ್ಟಿಸಬೇಕು. ಅದಕ್ಕೂ ಒಂದಷ್ಟು ಅಂದ್ರೆ ಈ 4 ಗೋಡೆಯ ನಡುವೆ ಅಧಿಕಾರಿಗಳನ್ನು ಹಿಗ್ಗಾಮುಗ್ಗ ತರಾಟೆ ತೆಗೆದುಕೊಳ್ಳಿ, ಅವ್ರ ಹತ್ರ ಕೆಲಸ ಮಾಡಿಸ್ಲಿ, ಅದೆಲ್ಲವೂ ಕೂಡ ಓಕೆ. ಆದರೆ ಸಾರ್ವಜನಿಕ ವೇದಿಕೆಯಲ್ಲಿ ಓರ್ವ ASPಯನ್ನ ಓರ್ವ DC ಈ ರೀತಿಯಾಗಿ ತುಚ್ಛವಾಗಿ ಕಾಣೋದು ಯಾವುದೇ ಕಾರಣಕ್ಕೂ ಸರಿಯಲ್ಲ. ಇನ್ನು ಅಧಿಕಾರಿಗಳು ಎಲ್ಲರೂ ಕೂಡ ಸಾಚ ಅಂತ ನಾನು ಹೇಳ್ತಾ ಇಲ್ಲ. ದಪ್ಪ ಚರ್ಮದವರು, ಈ ಅಂದ್ರೆ ಭ್ರಷ್ಟರು, ಬಕಾಸುರರು ನಮ್ಮಲ್ಲಿ ಸಾಕಷ್ಟು ಜನ ಇದ್ದಾರೆ. ಅಂಥವ್ರನ್ನ ತರಾಟೆಗೆ ತೆಗೆದುಕೊಳ್ಳಿ, ಅಂಥವ್ರಿಗೆ ಬಿಸಿ ಮುಟ್ಟಿಸುವಂತ ಕೆಲಸವನ್ನ ಮಾಡಿ. ಯಾರು ಒಳ್ಳೆ ಹೆಸರು ಮಾಡಿರ್ತಾರೆ, ಒಳ್ಳೆ ಕೆಲಸ ಮಾಡಿರ್ತಾರೆ ಅಂಥವ್ರನ್ನ ದಯವಿಟ್ಟು ಅವಮಾನಿಸೋದಕ್ಕೆ ಹೋಗಬೇಡಿ. ಇದೀಗ ನಾರಾಯಣ ವಿ ಭರಮನಿ ಅವರ ವಿಚಾರದಲ್ಲೂ ಕೂಡ ಹಾಗೆ ಆಗಿದೆ. ಇಲ್ಲಿವರೆಗೆ ಒಳ್ಳೆ ಹೆಸರು ಮಾಡಿದ್ರು, ತುಂಬಾ ಕ್ಲೀನ್ ಎನ್ನುವಂತ ರೆಕಾರ್ಡ್ಸ್ ಇತ್ತು. ಈಗ CM ಅವಮಾನಿಸ್ತಾ ಇದ್ದಾಗ ಅವ್ರಿಗೆ ತಡ್ಕೊಳ್ಳೋಕೆ ಸಾಧ್ಯ ಆಗಿಲ್ಲ. ಬಂಧುಗಳೇ, ನಿಮ್ಗೆ ಏನಿಸ್ತದೆ ನನ್ನ ಕಮೆಂಟ್ ಬಾಕ್ಸಲ್ಲಿ ಮೆನ್ಷನ್ ಮಾಡಿ. ಧನ್ಯವಾದ ವಿಡಿಯೋ ನೋಡಿದ್ದಕ್ಕಾಗಿ.